Hello all, I am Dr. Neema Bhatt, Senior Consultant Hematologist, Bone Marrow Transplant Physician and Pediatric Oncologist. Today I will be talking about the topic Pediatric Cancers or Pediatric Oncology in Kannada. ನಮಸ್ಕಾರ, ನಾನು ಡಾಕ್ಟರ್ ನೀಮಾ ಭಟ್, ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಹಾಗೂ ಮಕ್ಕಳ ಕ್ಯಾನ್ಸರ್ ತಜ್ಞೆ. ಮಕ್ಕಳಲ್ಲಿ ಕ್ಯಾನ್ಸರ್ ಅನ್ನೋದು ಅತಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಅಲ್ಲ. ಆದರೂ ಅದರ ಬಗ್ಗೆ ನಾವು ತಿಳುವಳಿಕೆ ವಹಿಸಿಕೊಂಡು ಅದನ್ನು ನಾವು ಕರೆಕ್ಟ್ ಟೈಮಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ಹಿಡಿದು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಅಥವಾ ರೋಗ ನಿವಾರಣೆ ಮಾಡೋದ್ರಿಂದ ಮಕ್ಕಳ ಕ್ಯಾನ್ಸರ್ಸ್ನ ತುಂಬ ಹೈ ಎಕ್ಸ್ಟೆಂಟಲ್ಲಿ ನಾವು ಕ್ಯೂರ್ ಮಾಡಬಹುದು. ಮಕ್ಕಳ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಪೀಡಿಯಾಟ್ರಿಕ್ ಲ್ಯುಕೀಮಿಯಾಸ್ ಅಥವಾ ಬ್ಲಡ್ ಕ್ಯಾನ್ಸರ್, ಅದರ ನೆಕ್ಸ್ಟು ಬ್ರೈನ್ ಟ್ಯೂಮರ್ಸ್ ಅಂದರೆ ಮೆದುಳಲ್ಲಿ ಕಂಡುಬರುವಂತಹ ಗೆಡ್ಡೆಗಳು, ಹಾಗೂ ಲಿಂಫೋಮಾ, ಅದು ಇನ್ನೊಂದು ರೀತಿಯ ಬ್ಲಡ್ ಕ್ಯಾನ್ಸರ್. ಈ ರೀತಿ ಪೀಡಿಯಾಟ್ರಿಕ್ ಲ್ಯುಕೀಮಿಯಾಸ್, ಎಸ್ಪೆಷಲಿ BALL ಲ್ಯುಕೀಮಿಯಾಸನ್ನು ನಾವು ಆಲ್ಮೋಸ್ಟ್ 90% ವಾಸಿ ಮಾಡಬಹುದು. ಈ ಪೀಡಿಯಾಟ್ರಿಕ್ ಲ್ಯುಕೀಮಿಯಾ ಟ್ರೀಟ್ಮೆಂಟ್ ಯೂಶಲಿ ಅರೌಂಡ್ 2 ರಿಂದ 3 ವರ್ಷದವರೆಗೂ ನಡೆದ್ರೂ ಅರೌಂಡ್ 3 ರಿಂದ 4 ತಿಂಗಳೊಳಗಡೆ ನಾವು ಇಂಟೆನ್ಸಿವ್ ಟ್ರೀಟ್ಮೆಂಟ್ ಕೊಟ್ಟು ಆಲ್ಮೋಸ್ಟ್ 90 ರಿಂದ 99% ರೋಗವನ್ನು ಕಂಟ್ರೋಲಿಗೆ ತಂದು ಆಮೇಲೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತೀವಿ. ಇದಲ್ಲದೆ ಮಕ್ಕಳಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಸ್ ನಾವು ವಿಲ್ಮ್ಸ್ ಟ್ಯೂಮರ್ ಅಥವಾ ಕಿಡ್ನಿ ಟ್ಯೂಮರ್, ನ್ಯೂರೋಬ್ಲಾಸ್ಟೋಮಾ ಅಥವಾ ನರ್ವ್ಸಲ್ಲಿ ಕಂಡುಬರುವಂತಹ ಟ್ಯೂಮರ್, ನಾನೀಗಲೇ ಹೇಳಿದ ಹಾಗೆ ಬ್ರೈನ್ ಟ್ಯೂಮರ್, ಲಿಂಫೋಮಾ ಹಾಗೂ ಹಲವಾರು ಬೋನ್ ಟ್ಯೂಮರ್ ಆರ್ ಆಸ್ಟಿಯೋಸಾರ್ಕೋಮಾ, ಯುವಿಂಗ್ ಸಾರ್ಕೋಮಾ, ಇವೆಲ್ಲ ಹಲವಾರು ಕಾಮನ್ ಆಗಿ ಕಂಡುಬರುವಂತಹ ಮಕ್ಕಳಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಸ್. ನಿಮಗೆ ಮಕ್ಕಳಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಸ್ ಬಗ್ಗೆ ಪ್ರಶ್ನೆಗಳಿದ್ದರೆ ಅಥವಾ ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ನೀವು ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು.